ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಂಗಿರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ಮುಂಬರುವಂತಹ GPST HST ಪರೀಕ್ಷೆಗಳು ಉಪಯುಕ್ತವಾಗುವ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿಯ ಒಂದು ಪ್ರಮುಖ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಾವು ನಿರೀಕ್ಷೆ ಮಾಡಬಹುದಾದಂಥ ಬಹುಮಾದರಿಯ ಒಂದು ಪ್ರಶ್ನೆಗಳೇ ಆಗಿದ್ದಾವೆ ಅನ್ನುವಂಥ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಹಾಗೆ ಕೊನೆಯವರೆಗೆ ನೋಡಿ ಅನ್ನುವಂಥದ್ದು. ಎಲ್ಲಿಯೂ ಕೂಡ ಸ್ಕಿಪ್ಪನ್ನು ಮಾಡಬೇಡಿ ನೋಡಿ. ಅಪ್ಲೋಡ್ ಮಾಡಲಾದ ಪಠ್ಯಕ್ರಮದ ಆಧಾರದ ಮೇಲೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಹಾಗೂ NCERT ಚೌಕಟ್ಟಿಗೆ ಸಂಬಂಧಿಸಿದಂತೆ 30 ಉನ್ನತ ಮಟ್ಟದ ಬಹು ಆಯ್ಕೆ ಪ್ರಶ್ನೆಗಳು ವಿಭಿನ್ನ ಆಯ್ಕೆಗಳ ಕ್ರಮದಲ್ಲಿ ವಿವರಣೆಯೊಂದಿಗೆ ಇಲ್ಲಿ ನೀಡಲಾಗಿದೆ. ಇಲ್ಲಿ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಹಾಗೆ ಕೊನೆಯವರೆಗೂ ನೋಡಿ. ಮೊದಲನೇ ಪ್ರಶ್ನೆ ಕಡೆ ಹೋಗೋಣ. ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಪರಿಕಲನಾತ್ಮಕ ಆಧಾರದ ಕಲಿಕೆಯ ಮುಖ್ಯ ಉದ್ದೇಶವೇನು? ಅಂದರೆ ಕಾನ್ಸೆಪ್ಚುಯಲ್ ಬೇಸ್ಡ್ ಲರ್ನಿಂಗ್ನ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತದೆ? ಕೇವಲ ಪರೀಕ್ಷಾ ಅಂಕಗಳನ್ನು ಗಳಿಸುವುದು, ದಿನಾಂಕಗಳು ಮತ್ತು ಘಟನೆಗಳನ್ನು ಕಂಠಪಾಠ ಮಾಡುವುದು, ಪಠ್ಯಪುಸ್ತಕವನ್ನು ಬೇಗ ಮುಗಿಸುವುದು, ಸಮಾಜಶಾಸ್ತ್ರೀಯ ಹಾಗೂ ಐತಿಹಾಸಿಕ ಪರಿಕಲ್ಪನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಏನಪ್ಪ ಅಂದರೆ ಪರಿಕಲನಾತ್ಮಕ ಒಂದು ಕಲಿಕೆಯಿಂದ ಅಥವಾ ಬೋಧನೆಯಿಂದ ಮಕ್ಕಳಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಸಮಾಜಶಾಸ್ತ್ರೀಯ ಮತ್ತು ಐತಿಹಾಸಿಕ ಪರಿಕಲ್ಪನೆಗಳನ್ನು ಆಳವಾಗಿ ನಾವಿಲ್ಲಿ ಅರ್ಥ ಮಾಡಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಪರಿಕಲನಾತ್ಮಕ ಕಲಿಕೆಯು ವಿದ್ಯಾರ್ಥಿಗಳಲ್ಲಿ ಕೇವಲ ಮೇಲ್ಮೈ ಮಾಹಿತಿಯ ಕಂಠಪಾಠವನ್ನು ತಡೆದು ವಿಷಯದ ಮೂಲ ಪರಿಕಲ್ಪನೆಯನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳಲು ತುಂಬಾ ಇದು ಅನ್ವಯಿಸಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಯಾವುದು? ಪರಿಕಲನಾತ್ಮಕ ಆಧಾರಿತ ಕಲಿಕೆ ಅನ್ನುವಂಥದ್ದು. NCERT ಪಠ್ಯಕ್ರಮದ ಪ್ರಕಾರ ಹೈಸ್ಕೂಲ್ ಮಟ್ಟದಲ್ಲಿ ಇತಿಹಾಸ ಬೋಧನೆಯಲ್ಲಿ ಯಾವ ವಿಧಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅನ್ನುವಂಥದ್ದು. ಕೇವಲ ನಕ್ಷೆಗಳ ಅಭ್ಯಾಸ, ಕತೆ ಹೇಳುವ ವಿಧಾನ, ವಿಮರ್ಶಾತ್ಮಕ ಚಿಂತನೆ ಮತ್ತು ಮೂಲ ಆಕಾರಗಳ ವಿಶ್ಲೇಷಣೆ, ಕಂಠಪಾಠ ಮತ್ತು ಪುನರಾವರ್ತನೆ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಏನಪ್ಪ, ಹೈಸ್ಕೂಲ್ ಒಂದು ಮಟ್ಟದಲ್ಲಿ ಮಕ್ಕಳ ಒಂದು ಬುದ್ಧಿಶಕ್ತಿಗೆ ಅನುಗುಣವಾಗಿ ಅವರಲ್ಲಿ ನಾವು ವಿಮರ್ಶಾತ್ಮಕ ಚಿಂತನೆ ಮತ್ತು ಮೂಲ ಆಕಾರಗಳ ವಿಶ್ಲೇಷಣೆ ಮಾಡಲಿಕ್ಕೆ ನಾವು ಬೋಧನೆಯನ್ನು ಮಾಡಬೇಕು ಅನ್ನುವಂಥದ್ದು. NCERT ಚೌಕಟ್ಟಿನನ್ವಯ ಹೈಸ್ಕೂಲ್ ಹಂತದಲ್ಲಿ ವಿದ್ಯಾರ್ಥಿಗಳು ಇತಿಹಾಸವನ್ನು ಕೇವಲ ಘಟನೆಗಳ ಸರಣಿಯಾಗಿ ನೋಡದೆ ಆಕಾರಗಳನ್ನು ವಿಮರ್ಶಿಸಿ ಸ್ವತಃ ನಿರ್ಣಯವನ್ನು ಬರುವಂತೆ ಪ್ರೇರೇಪಿಸಲಾಗುತ್ತದೆ ಅನ್ನುವಂಥ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದೇ ಇದರ ಒಂದು ಉದ್ದೇಶವಾಗಿದೆ. ನೆಕ್ಸ್ಟ್ ಮೂರನೆಯ ಒಂದು ಪ್ರಶ್ನೆ. ಸಮಾಜ ವಿಜ್ಞಾನ ಬೋಧನೆಯಲ್ಲಿ ವೃತ್ತಾಕಾರದ ಪಠ್ಯಕ್ರಮ ಅಂದರೆ ಏನು? ಸ್ಪೈರಲ್ ಕರಿಕ್ಯುಲಮ್ ಅಂದರೆ ಏನು? ಪ್ರತಿ ವರ್ಷ ಸಂಪೂರ್ಣ ಹೊಸ ವಿಷಯಗಳನ್ನು ಮಾತ್ರ ಕಲಿಸುವುದು, ಕೇವಲ ಗಣಿತ ವಿಷಯಗಳಿಗೆ ಅನ್ವಯಿಸುವುದು, ಪಠ್ಯಕ್ರಮವನ್ನು ವೃತ್ತಾಕಾರವಾಗಿ ಮುದ್ರಿಸುವುದು, ಒಂದೇ ವಿಷಯ ಅಥವಾ ಪರಿಕಲ್ಪನೆಯನ್ನು ಹೆಚ್ಚು ಆಳವಾದ ಮಟ್ಟದಲ್ಲಿ ಮರುಕಳಿಸುವಂತೆ ನೀಡುವುದು ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥ. ಯಾವ ರೀತಿಯಪ್ಪ ಅಂದರೆ ವೃತ್ತಾಕಾರದ ಪಠ್ಯಕ್ರಮ ಅಂತಂದರೆ ಈ ರೀತಿಯಾಗಿರುವಂಥ ಒಂದು ಪಠ್ಯಕ್ರಮವನ್ನು ನಾವಿಲ್ಲಿ ಮಕ್ಕಳಿಗೆ ಬೋಧಿಸ್ತಾ ಹೋಗ್ತೀವಿ ಅನ್ನುವಂಥದ್ದು. ಒಂದೇ ವಿಷಯ ಅಥವಾ ಪರಿಕಲ್ಪನೆಯನ್ನು ಹೆಚ್ಚು ಆಳವಾದ ಮಟ್ಟದಲ್ಲಿ ನಾವು ಇದನ್ನು ಬೋಧಿಸ್ತೀವಿ. ಬ್ರೂನರ್ ಅವರ ಪ್ರಕಾರ ವೃತ್ತಾಕಾರದ ಪಠ್ಯಕ್ರಮದ ತತ್ವದಂತೆ ಮೂಲ ಪರಿಕಲ್ಪನೆಗಳು ಪ್ರತಿ ತರಗತಿಯಲ್ಲಿ ಮೇಲಿಂದ ಮೇಲೆ ಹೆಚ್ಚು ಸಂಕೀರ್ಣವಾದ ಸ್ವರೂಪದಲ್ಲಿ ಅವು ಪುನರಾವರ್ತನೆ ಆಗ್ತವೆ ಅಂತೇಳಿ ಹೇಳ್ತಾರೆ ನೋಡಿ. ನಾಲ್ಕನೇ ಪ್ರಶ್ನೆ. ಭೌಗೋಳಿಕ ಬೋಧನೆಯಲ್ಲಿ ಕ್ಷೇತ್ರ ಅಧ್ಯಯನ ವಿಧಾನದ ಅತ್ಯಂತ ಮಹತ್ವದ ಶೈಕ್ಷಣಿಕ ಪ್ರಯೋಜನ ಏನು? ಅಂದರೆ ಫೀಲ್ಡ್ ಸ್ಟಡಿಗೆ ನಾವು ಕ್ಷೇತ್ರ ಭೇಟಿ ಅಂತೇಳಿ ನಾವಿಲ್ಲಿ ಕೂಡ ಕರಿತೀವದ. ಕ್ಷೇತ್ರ ಭೇಟಿ ಅಥವಾ ಕ್ಷೇತ್ರ ಅಧ್ಯಯನದಿಂದ ಏನು ಪ್ರಯೋಜನ ಆಗುತ್ತೆ? ತರಗತಿಯ ಸಮಯವನ್ನು ಕಳೆಯುವುದು, ಪರೀಕ್ಷೆಗಳನ್ನು ಸುಲಭಗೊಳಿಸುವುದು, ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ಮತ್ತು ಪ್ರಾಯೋಗಿಕ ಅನುಭವ ನೀಡುವುದು, ಕೇವಲ ಮನೋರಂಜನೆ ನೀಡುವುದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಇಲ್ಲಿ ಆಪ್ಷನ್ಸ್ ಬಿ. ಇಲ್ಲಿ ಮಗುವಿಗೆ ಅಲ್ಲಿ ಪ್ರತ್ಯಕ್ಷ ಭೇಟಿ ನೀಡೋದರಿಂದ ಅವರಿಗೆ ಪ್ರತ್ಯಕ್ಷದ ಅನುಭವ ಮತ್ತು ಪ್ರಾಕ್ಟಿಕಲ್ ಆಗಿ ಅದರ ಒಂದು ಅನುಭವ ಉಂಟಾಗುತ್ತೆ ಅನ್ನುವಂಥದ್ದು. ಕ್ಷೇತ್ರ ಅಧ್ಯಯನವು ಪುಸ್ತಕದ ಜ್ಞಾನವನ್ನು ನೈಜ ಭೌಗೋಳಿಕ ಪರಿಸರದೊಂದಿಗೆ ಜೋಡಿಸಲು ನೇರ ಅನುಭವವನ್ನು ಅದು ನೀಡಿ ಕೊಡುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ. ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಸಂವಿಧಾನದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವವನ್ನು ಹೇಗೆ ಪ್ರತಿಬಿಂಬಿಸಬೇಕು? ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಈ ಮೂರು ಅಂಶಗಳು ಯಾವ ರೀತಿಯಾಗಿ ಒಳಗೊಂಡಿರಬೇಕು ಅನ್ನುವಂಥದ್ದು. ಕೇವಲ ಪೀಠಿಕೆಯನ್ನು ಮುದ್ರಿಸುವ ಮೂಲಕ, ರಾಜಕೀಯ ನಾಯಕರ ಜೀವನ ಚರಿತ್ರೆ ಮಾತ್ರ ನೀಡುವುದರ ಮೂಲಕ, ಕಾನೂನುಗಳ ಪಟ್ಟಿಯನ್ನು ನೀಡುವುದರ ಮೂಲಕ, ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶಗಳು ಮತ್ತು ಸಾಮಾಜಿಕ ನ್ಯಾಯದ ಮಹತ್ವ ಸಾರುವ ಮೂಲಕ. ಇಲ್ಲಿ ನಾವು ನೋಡ್ತೀವಿ ಇದಕ್ಕೆ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥ. ಯಾಕಪ್ಪ ಅಂದರೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಅನ್ನುವಂಥದ್ದು ಎಲ್ಲ ಧರ್ಮದವರಿಗೆ ಎಲ್ಲ ಜನರಿಗೆ ಏನು ಮಾಡಬೇಕು? ಸಮಾನ ಅವಕಾಶವನ್ನು ಕೊಡಬೇಕು. ಅದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಅದು ಬಿಂಬಿಸುವಂತಿರಬೇಕು. ಪಠ್ಯಪುಸ್ತಕಗಳು ಕೇವಲ
ಸಾಂವಿಧಾನಿಕ ಪದಗಳ ಉಲ್ಲೇಖವಲ್ಲದೆ ಪ್ರಾಯೋಗಿಕವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಬೋಧನೆಯಲ್ಲಿ ತರಬೇಕು ಅನ್ನುವಂಥದ್ದೇ ಆಗಿದೆ. 6ನೇ ಒಂದು ಪ್ರಶ್ನೆ, ನಾಗರಿಕ ಶಾಸ್ತ್ರ ಸಿವಿಕ್ಸ್ ಬೋಧನೆಯ ಬದಲಿಗೆ ರಾಜಕೀಯ ವಿಜ್ಞಾನ ಅಂದರೆ ಪೊಲಿಟಿಕಲ್ ಸೈನ್ಸ್ ಎಂದು ಪರಿಚಯಿಸಲು ಮುಖ್ಯ ಕಾರಣವೇನು? ಹೆಸರನ್ನು ಬದಲಾಯಿಸಲು ಮಾತ್ರ, ಇತಿಹಾಸವನ್ನು ಕೈಬಿಡಲು, ಪಠ್ಯದ ಗಾತ್ರವನ್ನು ಕಡಿಮೆ ಮಾಡಲು, ರಾಜಕೀಯ ಪ್ರಕ್ರಿಯೆಗಳು ಮತ್ತು ಪ್ರಜಾಪ್ರಭುತ್ವದ ಕ್ರಿಯಾತ್ಮಕ ಸ್ವರೂಪ ಅಧ್ಯಯನವನ್ನು ಮಾಡಲಿಕ್ಕೆ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಏನಂದರೆ ರಾಜಕೀಯ ಪ್ರಕ್ರಿಯೆಗಳು, ಚುನಾವಣೆ ಆಗಿರ್ಬೋದು, ಹೌದಾ, ಎಲೆಕ್ಷನ್, ಚುನಾವಣೆ, ಮತದಾನ, ಪ್ರಮುಖ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಸಂಸತ್ತು ಎಲ್ಲವನ್ನು ಕೂಡ ನಾವಿಲ್ಲಿ ರಾಜಕೀಯ ವಿಜ್ಞಾನದಲ್ಲಿ ಅಧ್ಯಯನ ಮಾಡುವಂಥ ವಿಷಯವಸ್ತು ಆಗಿದೆ ಅನ್ನುವಂಥದ್ದು. ನಾಗರಿಕ ಶಾಸ್ತ್ರವು ಕೇವಲ ಸರ್ಕಾರದ ಅಂಗಗಳ ಬಗ್ಗೆ ತಿಳಿಸಿದರೆ ರಾಜಕೀಯ ವಿಜ್ಞಾನವು ರಾಜಕೀಯ ವ್ಯವಸ್ಥೆಗಳ ಆಳವಾದ ಕ್ರಿಯಾತ್ಮಕ ವಿಶ್ಲೇಷಣೆ ಇದು ನಡೆಸುತ್ತದೆ. ಸಮಾಜ ವಿಜ್ಞಾನದಲ್ಲಿ ರಚನಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಅಸೆಸ್ಮೆಂಟ್, FAಗಳು ಅಂತೇಳಿ ನಾವು ಕರಿತೇವೆ. ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು SA ಸಂಕಲನಾತ್ಮಕ ಮೌಲ್ಯಮಾಪನ ಹೇಗೆ ಭಿನ್ನವಾಗಿದೆ? ಇದು ಯಾವುದೇ ಪರೀಕ್ಷೆಯನ್ನು ಒಳಗೊಂಡಿಲ್ಲ. ಇದು ಕಲಿಕೆಯ ಪ್ರಕ್ರಿಯೆಯಲ್ಲಿ ನಿರಂತರವಾಗಿರುತ್ತದೆ. ಇದು ಕಲಿಕಾ ಅವಧಿಯ ಕೊನೆಯಲ್ಲಿ ಸಾಧನೆ ಮಟ್ಟವನ್ನು ಅಳೆಯುತ್ತದೆ. ಇದು ಕೇವಲ ಮೌಖಿಕವಾಗಿರುತ್ತದೆ ಅನ್ನುವಂಥದ್ದು. ಇದರ ಸರಿಯಾದ ಒಂದು ಉತ್ತರ ಆಪ್ಷನ್ ಸಿ. ಇದು ಕಲಿಕಾ ಅವಧಿಯ ಕೊನೆಯಲ್ಲಿ ಸಾಧನೆಯ ಮಟ್ಟವನ್ನು ಅಳೆಯುತ್ತದೆ ಅನ್ನುವಂಥದ್ದು. ಸಂಕಲನಾತ್ಮಕ ಮೌಲ್ಯಮಾಪನ ಯಾವಾಗ ಮಾಡ್ತೀವಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ವರ್ಷದ ಕೊನೆಗಳ ಅರ್ಧವಾರ್ಷಿಕ ಅಥವಾ ನಾವು ವಾರ್ಷಿಕ ಪರೀಕ್ಷೆ ಅಂತ ಮಾಡ್ತೀವಿ. ವರ್ಷದ ಕೊನೆಯಲ್ಲಿ ನಾವು ಮಾಡ್ತೀವಿ ಅನ್ನುವಂಥದ್ದು. ಯಾವಾಗ ಮಾಡ್ತೀವಿ ನಾವು? ವರ್ಷದ ಕೊನೆಯಲ್ಲಿ ಮಾಡುವಂಥ ಒಂದು ಪರೀಕ್ಷೆ ಯಾವುದಪ್ಪ ಅಂತಂದರೆ ಅದು ಸಂಕಲನಾತ್ಮಕ ಪರೀಕ್ಷೆಯಾಗಿದೆ. ವರ್ಷದ ಕೊನೆಗೆ ಮಾಡುವಂಥದ್ದು. ನಾವು ಮಧ್ಯದಲ್ಲಿ ನಿರಂತರವಾಗಿ ಮಾಡೋದು FAಗಳು ಅಂತೇಳಿ ನಾವು ಶಾಲೆಗಳಲ್ಲಿ ಮಾಡ್ತೀವಿ ನೋಡಿ. ಸಂಕಲನಾತ್ಮಕ ಮೌಲ್ಯಮಾಪನವು ವಾರ್ಷಿಕ ಪರೀಕ್ಷೆ ಅಂತ ಮಾಡ್ತೀವಿ. ಕಲಿಕಾ ಪ್ರಕ್ರಿಯೆ ಮುಗಿದ ಬಳಿಕ ಸಾಧನೆಯನ್ನು ಅಳೆಯಲು ಬಳಸುವ ಅಂತಿಮ ಹಂತದ ಮೌಲ್ಯಮಾಪನವಾಗಿದೆ. ಇತಿಹಾಸ ಬೋಧನೆಯಲ್ಲಿ ಸಮಸ್ಯೆ ಪರಿಹಾರ ವಿಧಾನವನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಕೇವಲ ಯುದ್ಧಗಳ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳುವ ಮೂಲಕ, ಕಥೆಗಳನ್ನು ಓದುವ ಮೂಲಕ, ಇಂದಿನ ಸವಾಲುಗಳಿಗೆ ಐತಿಹಾಸಿಕ ಘಟನೆಗಳನ್ನು ಹೋಲಿಸಿ ಪರಿಹಾರ ಹುಡುಕುವ ಮೂಲಕ, ರಾಜರ ವಂಶಾವಳಿಯನ್ನು ಬರೆಯುವ ಮೂಲಕ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಇಂದಿನ ಸವಾಲುಗಳಿಗೆ ಐತಿಹಾಸಿಕ ಘಟನೆಗಳನ್ನು ಹೋಲಿಸಿ ಪರಿಹಾರ ನೀಡುವುದೇ ಇದಕ್ಕೆ ಸಮಸ್ಯೆ ಪರಿಹಾರ ವಿಧಾನವನ್ನು ನಾವು ಅಳವಡಿಸ್ಕೊಳ್ಬೇಕು. ಭೂತಕಾಲದ ತಪ್ಪುಗಳು ಅಥವಾ ಸವಾಲುಗಳಿಂದ ಪಾಠ ಕಲಿತು ಇಂದಿನ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ ವಿಧಾನ ತುಂಬಾ ಸಹಕಾರಿಯಾಗಿರುವಂಥದ್ದು. ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿಮರ್ಶಾತ್ಮಕ ಪೆಡಾಗಜಿ, ಕ್ರಿಟಿಕಲ್ ಪೆಡಾಗಜಿ ಅಡಿಯಲ್ಲಿ ಶಿಕ್ಷಕರ ಪಾತ್ರವೇನು? ಸಮಾಜದ ಅಸಮಾನತೆಗಳನ್ನು ಪ್ರಶ್ನಿಸುವ, ಜ್ಞಾನದ ಸುಲಭಕಾರರಾಗಿ ವರ್ತಿಸುವುದು, ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವುದು, ಕೇವಲ ಮಾಹಿತಿಯನ್ನು ನೀಡುವುದು, ಪಠ್ಯವನ್ನು ಮಾತ್ರ ಓದಿಡುವುದು. ಇಲ್ಲಿ ಸರಿಯಾಗಿರುವಂಥದ್ದು ಏನಪ್ಪ ಅಂದರೆ ಸುಗಮಕಾರರ ಅಂತ ಹೇಳ್ತೀವಿ. ಫೆಸಿಲಿಟೇಟರ್, ಸುಗಮಕಾರ ಅಂತ ಕೂಡ ನಾವು ಶಿಕ್ಷಕರನ್ನು ಕರಿತೀವಿ. ಅಂದರೆ ಮಕ್ಕಳೇ ಎಲ್ಲ ಕಲಿಯೋದ್ರಿಂದ ಶಿಕ್ಷಕರು ಕೇವಲ ಸುಗಮಕಾರರಾಗಿ ತಮ್ಮ ಕೆಲಸವನ್ನು ಅವರು ಮಾಡಬೇಕಾಗಿರುತ್ತೆ. ವಿಮರ್ಶಾತ್ಮಕ ಬೋಧನಾಶಾಸ್ತ್ರ ವಿದ್ಯಾರ್ಥಿಗಳಲ್ಲಿ ಸ್ವಂತ ಆಲೋಚನೆ ಹಾಗೂ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಅಸಮಾನತೆಗಳನ್ನು ವಿಮರ್ಶಿಸುವ ದೃಷ್ಟಿಕೋನವನ್ನು ಶಿಕ್ಷಕರು ಬೆಳೆಸಬೇಕು. ನೆಕ್ಸ್ಟ್ 10ನೇ ಪ್ರಶ್ನೆ, ಭೌಗೋಳಿಕ ನಕ್ಷೆಗಳ ಅಂದರೆ ಮ್ಯಾಪ್ಸ್ ಅಧ್ಯಯನದಲ್ಲಿ ಪ್ರಕ್ಷೇಪಣ, ಮ್ಯಾಪ್ ಪ್ರೊಜೆಕ್ಷನ್ ಪರಿಕಲ್ಪನೆಯಿಂದ ಯಾವ ಕೌಶಲ್ಯ ಬೆಳೆಯುತ್ತದೆ? ಭಾಷಾ ಕೌಶಲ್ಯ, ಗಾಯನ ಕೌಶಲ್ಯ, ದೃಶ್ಯ ಸ್ಥಳೀಯ ಚಿಂತನೆ, ಲೆಕ್ಕಾಚಾರ ಮಾಡುವ ಕೌಶಲ್ಯ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಸಿ. ದೃಶ್ಯ ಮತ್ತು ಸ್ಥಳೀಯ ಚಿಂತನೆಯನ್ನು ನಮ್ಮ ಮಕ್ಕಳಲ್ಲಿ ಇದು ಬೆಳೆಸುತ್ತದೆ ಅನ್ನುವಂಥದ್ದು. ಗೋಳಾಕಾರದ ಭೂಮಿಯನ್ನು ಸಮತಲ ನಕ್ಷೆಯಾಗಿ ಪರಿವರ್ತಿಸುವಾಗ ಸ್ಥಳೀಯ ಅಂತರ ಮತ್ತು ಆಕಾರಗಳನ್ನು ಗ್ರಹಿಸಲು ಸ್ಥಳೀಯ ಚಿಂತನೆಯಲ್ಲಿ ಅತ್ಯಗತ್ಯವಾಗಿ ಕಂಡುಬರುತ್ತದೆ. ಅರ್ಥಶಾಸ್ತ್ರ ಬೋಧನೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸ್ಥೂಲ ಅರ್ಥಶಾಸ್ತ್ರಗಳ ನಡುವಿನ ಮೂಲಭೂತ ವ್ಯತ್ಯಾಸವೇನು? ಸೂಕ್ಷ್ಮವು ದೇಶದ ಆರ್ಥಿಕತೆ ಮಾತ್ರ ನೋಡುತ್ತದೆ, ಎರಡು ಒಂದೇ ವಿಷಯವನ್ನು ತಿಳಿಸುತ್ತವೆ. ಸ್ಥೂಲವು ಕೇವಲ ವ್ಯಕ್ತಿಗಳ ಆದಾಯ ನೋಡುತ್ತದೆ. ಸೂಕ್ಷ್ಮವು ವೈಯಕ್ತಿಕ ಘಟಕಗಳನ್ನು, ಸ್ಥೂಲವು ಸಮಗ್ರ ಆರ್ಥಿಕ ಚರಗಳನ್ನು ವಿಶ್ಲೇಷಿಸುತ್ತದೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಅಂದರೆ ಸೂಕ್ಷ್ಮ ಅಂದರೆ ಸ್ವಲ್ಪ, ಮೈಕ್ರೋ ಅಂತೇಳಿ ನಾವು ಕರಿತೀವಿ ಇಂಗ್ಲೀಷಲ್ಲಿ, ಹೌದಾ. ಇದು ಸ್ಥೂಲ ಅಂತಂದರೆ ನಾವು ಮ್ಯಾಕ್ರೋ ಅಂತೇಳಿ ಕರಿತೀವಿ, ಒಟ್ಟಾರೆಯಾಗಿ ನೋಡುವಂಥದ್ದು. ಇದು ಸ್ವಲ್ಪ ಭಾಗ, ಚಿಕ್ಕ ಭಾಗ ನೋಡಿದರೆ ಇದು ದೊಡ್ಡ ಭಾಗ, ಒಟ್ಟಾರೆ ಭಾಗವನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು.
ಸೂಕ್ಷ್ಮ ಅರ್ಥಶಾಸ್ತ್ರವು ಮೈಕ್ರೋ ಎಕನಾಮಿಕ್ಸ್ ವೈಯಕ್ತಿಕ ಗ್ರಾಹಕ ಸಂಸ್ಥೆಗಳನ್ನು ಅಧ್ಯಯನ ಮಾಡಿದರೆ, ಸ್ಥೂಲ ಮ್ಯಾಕ್ರೋ ಎಕನಾಮಿಕ್ಸ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಹಣದುಬ್ಬರ ಇತ್ಯಾದಿಗಳನ್ನು ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪ್ರಾಥಮಿಕ ಆಕಾರಗಳು ಎಂದರೆ ಏನು? ನಾವು ಸುಲಭವಾಗಿ ನಾವು ಪ್ರೈಮರಿ ಸೋರ್ಸಸ್ಗಳನ್ನಾಗಿ ಏನನ್ನು ಬಳಸ್ಕೊಳ್ತೀವಿ? ಚಲನಚಿತ್ರಗಳನ್ನು, ಕಥೆಗಳು ಮತ್ತು ಕಾದಂಬರಿಗಳು, ನಂತರ ಬರೆಯಲ್ಪಟ್ಟ ಇತಿಹಾಸದ ಪುಸ್ತಕಗಳು, ಘಟನೆ ನಡೆದ ಕಾಲದ ನೇರ ಒಂದು ದಾಖಲೆಗಳು ಅಂದರೆ ಶಾಸನಗಳು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ, ಸ್ಥಳೀಯವಾಗಿ ಸಿಗುವಂಥ ನಾವು ಶಾಸನಗಳನ್ನು ನಾವಿಲ್ಲಿ ಬಳಕೆಯನ್ನು ಮಾಡ್ತೀವಿ. ಪ್ರಾಥಮಿಕ ಆಕಾರಗಳು ನಡೆದ ಕಾಲದಲ್ಲಿ ರಚಿತವಾದ ನೇರ ಸಾಕ್ಷ್ಯಗಳಾಗಿರ್ತವೆ. ಉದಾಹರಣೆಗೆ ಶಾಸನಗಳು, ನಾಣ್ಯಗಳು, ಸಮಕಾಲೀನ ದಾಖಲೆಗಳನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ. ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಡಿಸಿಪ್ಲಿನರಿ ಅಂದರೆ ಇಂಟರ್ ಡಿಸಿಪ್ಲಿನರಿ ವಿಧಾನದ ಮಹತ್ವವೇನು? ಗಣಿತವನ್ನು ಸಮಾಜ ವಿಜ್ಞಾನದಲ್ಲಿ ತರಲು, ಕೇವಲ ಇತಿಹಾಸವನ್ನು ಮಾತ್ರ ಆಳವಾಗಿ ಓದಲು, ವಿಷಯಗಳ ನಡುವಿನ ಪರಸ್ಪರ ಸಂಬಂಧ ಗುರುತಿಸಿ ಸಮಗ್ರ ದೃಷ್ಟಿಕೋನ ಪಡೆಯಲು, ಪಠ್ಯಕ್ರಮವನ್ನು ಕಡಿತಗೊಳಿಸಲಿಕ್ಕೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥ ವಿಷಯಗಳ ನಡುವಿನ ಪರಸ್ಪರ ಸಂಬಂಧವನ್ನು ಗುರುತಿಸಲಿಕ್ಕೆ, ಅದು ಸಮಗ್ರ ದೃಷ್ಟಿಕೋನವನ್ನು ಪಡೆಯಲಿಕ್ಕೆ ಡಿಸಿಪ್ಲಿನರಿ ನಾವಿಲ್ಲಿ ಸಮಾಜ ವಿಜ್ಞಾನದಲ್ಲಿ ಬೆಳೆಸ್ತೀವಿ ಅನ್ನುವಂಥದ್ದು. ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರಗಳು ಪರಸ್ಪರ ಸಂಬಂಧ ಹೊಂದಿದ್ದು ಯಾವುದೇ ಸಮಸ್ಯೆಯನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಧಾನ ಬೇಕಾಗಿದೆ. ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ತರಗತಿಯಲ್ಲಿ ಬೋಧಿಸುವಾಗ ಯಾವ ಶೈಕ್ಷಣಿಕ ತಂತ್ರವನ್ನು ಬಳಸಬೇಕು? ಬರೆಯಲು ನೀಡುವುದು ಮಾತ್ರ, ಪರೀಕ್ಷೆ ನಡೆಸುವುದು, ಕಂಠಪಾಠ ಮಾಡಿಸುವುದು, ಚರ್ಚೆಗಳು ಮತ್ತು ಪಾತ್ರಾಭಿನಯದ ಮೂಲಕ ಮೌಲ್ಯಗಳನ್ನು ತಿಳಿಸುವುದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನಾವು ಚರ್ಚೆಗಳು ಮತ್ತು ರೋಲ್ ಪ್ಲೇಗಳ ಮೂಲಕ ನಾವು ಮಕ್ಕಳಿಗೆ ಅರ್ಥ ಮಾಡಿಸಿದ್ದೇ ಆದರೆ ಅದು ಸುಲಭವಾಗಿ ಅರ್ಥವಾಗುತ್ತೆ. ಕಂಠಪಾಠ ಮಾಡಿಸೋದಕ್ಕಿಂತ ಚರ್ಚೆ ಮತ್ತು ಪ್ರಾಯೋಗಿಕ ಪಾತ್ರಾಭಿನಯದ ಮೂಲಕ ಮನವರಿಕೆ ಮಾಡಿಕೊಡುವುದು ಪರಿಣಾಮಕಾರಿಯಾಗಿರುತ್ತದೆ. ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಲಿಂಗ ಸಂಯೋಜನೆ ಯಾಕೆ ಅತ್ಯಗತ್ಯ? ಜೆಂಡರ್ ಸೆನ್ಸಿಟಿವಿಟಿ, ಮಹಿಳೆಯರ ಕೊಡುಗೆ ಬಿಂಬಿಸಲು ಮತ್ತು ಲಿಂಗ ತಾರತಮ್ಯ ಹೋಗಲಾಡಿಸಲು, ಪುಟಗಳನ್ನು ತುಂಬಲು, ಪರೀಕ್ಷಾ ಪ್ರಶ್ನೆಗಳಿಗಾಗಿ ಮಾತ್ರ, ಕೇವಲ ಕಾನೂನು ತಿಳಿಸಲು ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು. ಮಹಿಳೆಯರ ಕೊಡುಗೆ ಬಿಂಬಿಸಲು ಮತ್ತು ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ನಾವು ಲಿಂಗ ಸಂವೇದನೆ ಅನ್ನುವಂಥದ್ದಲ್ಲಿ ನಾವು ಬಳಸ್ತೀವಿ. ಸಮಾಜದಲ್ಲಿ ಸಮಾನತೆಯನ್ನು ತರಲು ಇತಿಹಾಸ ಹಾಗೂ ವರ್ತಮಾನದಲ್ಲಿ ಲಿಂಗ ತಾರತಮ್ಯವನ್ನು ಪ್ರಶ್ನಿಸುವ ಮತ್ತು ಮಹಿಳೆಯರ ಸಾಧನೆ ಎತ್ತಿಡುವ ಗ್ರಂಥ ರಚನೆ ಆಗಬೇಕಾಗಿದೆ. ಭೌಗೋಳಿಕ ಬೋಧನೆಯಲ್ಲಿ GIS ಹೌದಾ ತಂತ್ರಜ್ಞಾನದ ಬಳಕೆಯು ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯ ಅಭಿವೃದ್ಧಿಪಡಿಸುತ್ತದೆ? ಹವಾಮಾನ ಊಹಿಸುವುದು ಮಾತ್ರ, ಡಿಜಿಟಲ್ ನಕ್ಷೆ ಓದುವಿಕೆ ಮತ್ತು ದತ್ತಾಂಶ ವಿಶ್ಲೇಷಣೆ, ಕೈಯಿಂದ ನಕ್ಷೆ ಬರೆಯುವುದು, ಕೇವಲ ರೇಖಾಚಿತ್ರವನ್ನು ಬಿಡಿಸುವುದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ಡಿಜಿಟಲ್ ನಕ್ಷೆ ಓದುವುದು ಮತ್ತು ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ GIS ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾರೆ. ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನುವಂಥದ್ದು ಆಧುನಿಕ ಭೌಗೋಳಿಕ ದತ್ತಾಂಶವನ್ನು ಡಿಜಿಟಲ್ ರೂಪದಲ್ಲಿ ವಿಶ್ಲೇಷಿಸಲು ಮಗುವಿಗೆ ಕಲಿಸುತ್ತದೆ. ಸಮಾಜ ವಿಜ್ಞಾನದ ಒಂದು ಮೌಲ್ಯಮಾಪನದಲ್ಲಿ ತೆರೆದ ಪುಸ್ತಕಗಳು ಓಪನ್ ಎಂಡೆಡ್ ಕ್ವಶನ್ಸ್ ಏಕೆ ಪ್ರಾಮುಖ್ಯತೆ ಪಡೆದಿವೆ? ಕೇವಲ ಹೌದು ಅಥವಾ ಇಲ್ಲ ಎಂದು ಉತ್ತರಿಸಲು, ಕಂಠಪಾಠ ಅಳೆಯಲು, ಮೌಲ್ಯಮಾಪನವನ್ನು ಬೇಗ ಮುಗಿಸಲು, ವಿದ್ಯಾರ್ಥಿಗಳ ಸ್ವಂತ ಆಲೋಚನೆ ಮತ್ತು ಸೃಜನಶೀಲತೆಯನ್ನು ಪರೀಕ್ಷಿಸಲು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥ ವಿದ್ಯಾರ್ಥಿಗಳಲ್ಲಿರುವಂತಹ ಸ್ವಂತ ಆಲೋಚನೆ ಮತ್ತು ಸೃಜನಶೀಲತೆಯನ್ನು ಪರೀಕ್ಷಿಸಲು ನಾವು ಓಪನ್ ಎಂಡೆಡ್ ಪ್ರಶ್ನೆಗಳನ್ನು ನಾವು ಪರೀಕ್ಷೆಗಳಲ್ಲಿ ಕೇಳಬೇಕಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ. ನೆಕ್ಸ್ಟು, ತೆರೆದ ಪ್ರಶ್ನೆಗಳಿಗೆ ನಿರ್ದಿಷ್ಟ ಒಂದೇ ಉತ್ತರ ಇರುವುದಿಲ್ಲ. ವಿದ್ಯಾರ್ಥಿಗಳ ಸ್ವಂತ ವಿಶ್ಲೇಷಣೆ ಮತ್ತು ಸೃಜನಶೀಲ ಅಭಿಪ್ರಾಯವನ್ನು ಇದು ಹೊರಹಾಕುತ್ತದೆ. ನೆಕ್ಸ್ಟ್ 18ನೆಯ ಪ್ರಶ್ನೆ, ಇತಿಹಾಸ ಬೋಧನೆಯಲ್ಲಿ ಕಾಲರೇಖೆ ಟೈಮ್ ಲೈನ್ ನಿರ್ಮಾಣವು ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯಕಾರಿ? ಚಿತ್ರಕಲೆ ಕಲಿಯಲು, ಕೇವಲ ಸಂಖ್ಯೆಗಳನ್ನು ಬರೆಯಲು, ಘಟನೆಗಳ ಕಾಲಾನುಕ್ರಮ ಮತ್ತು ಕಾರ್ಯಕಾರಣ ಸಂಬಂಧ ತಿಳಿಯಲು, ಪುಟಗಳನ್ನು ಅಲಂಕರಿಸಲು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು. ಘಟನೆಗಳ ಒಂದು ಕಾಲಾನುಕ್ರಮ ಮತ್ತು ಕಾರ್ಯಕಾರಣ ಒಂದಕ್ಕೊಂದಿರುವಂಥ ಸಂಬಂಧವನ್ನು ತಿಳಿಯಲಿಕ್ಕೆ ನಾವಿಲ್ಲಿ ಕಾಲರೇಖೆಯನ್ನು ನಾವಿಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಕಾಲರೇಖೆಯು ಐತಿಹಾಸಿಕ ಘಟನೆಗಳು ಯಾವ ಕ್ರಮಾಂಕದಲ್ಲಿ ಜರುಗಿದವು ಮತ್ತು ಅವುಗಳ ನಡುವಿನ ಐತಿಹಾಸಿಕ ಸಂಬಂಧವೇನು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಸಮಾಜ ವಿಜ್ಞಾನ ತರಗತಿಯಲ್ಲಿ ಚರ್ಚಾಕೂಟ ಡಿಸ್ಕಷನ್ ಮೆಥಡ್ ಯಶಸ್ವಿಯಾಗಲು ಶಿಕ್ಷಕರು ಏನು ಮಾಡಬೇಕು?
ಕೇವಲ ಪ್ರಶ್ನೆ ಕೇಳುವುದು, ಯಾರಿಗೂ ಮಾತನಾಡಲು ಬಿಡದಿರುವುದು, ಚರ್ಚೆಯನ್ನು ತಾವೇ ಏಕಾಂಗಿಯಾಗಿ ನಡೆಸುವುದು, ಎಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸಲು ಅವಕಾಶ ನೀಡಿ ವೈಯಕ್ತಿಕ ದಾಳಿ ತಡೆಯುವುದು ಅನ್ನುವಂಥದ್ದು. ಚರ್ಚಾಕೂಟ ಡಿಸ್ಕಷನ್ ಮೆಥಡ್ ಯಶಸ್ವಿಯಾಗಲಿಕ್ಕೆ ಶಿಕ್ಷಕರು ಏನು ಮಾಡಬೇಕು ಶಾಲೆಗಳಲ್ಲಿ? ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಅನ್ನುವಂತಂದರೆ ಎಲ್ಲರಿಗೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ನೀಡಿ ನಾವು ಇಲ್ಲಿ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದು. ಆರೋಗ್ಯಕರ ಚರ್ಚೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವಕಾಶವಿರಬೇಕು ಮತ್ತು ಚರ್ಚೆಯು ವಿಷಯ ಆಧಾರಿತವಿರಬೇಕು ಹೊರತು ವೈಯಕ್ತಿಕ ಪರ್ಸನಲ್ ಆಗಿ ಇರಬಾರ್ದು, ಅದನ್ನು ತಡೆಗಟ್ಟುವುದೇ ಆಗಿದೆ ಅನ್ನುವಂಥದ್ದು ಶಿಕ್ಷಕರ ಒಂದು ಪಾತ್ರ. ನೆಕ್ಸ್ಟ್ 20ನೇ ಪ್ರಶ್ನೆ, ಅರ್ಥಶಾಸ್ತ್ರ ಬೋಧನೆಯಲ್ಲಿ ಮಾರುಕಟ್ಟೆ ಪರಿಕಲ್ಪನೆ ಪರಿಚಯಿಸಲು ಅತ್ಯಂತ ಪರಿಣಾಮಕಾರಿ ಬೋಧನಾ ಮಾದರಿ ಯಾವುದು? ಮಾದರಿ ಮಾರುಕಟ್ಟೆ ಸೃಷ್ಟಿಸುವುದು ಅಥವಾ ಕ್ಷೇತ್ರ ಅಧ್ಯಯನ, ಕೇವಲ ಕಪ್ಪು ಹಲಗೆ ಮೇಲಿನ ಚಿತ್ರ ಬಳಸುವುದು, ಪಠ್ಯ ಓದುವುದು ಮಾತ್ರ, ವಿಡಿಯೋ ತೋರಿಸುವುದು ಮಾತ್ರ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಮಾದರಿ ಮಾಡೆಲನ್ನು ನಾವು ಇಲ್ಲಿ ಶಾಲೆಗಳಲ್ಲಿ ತಯಾರಿಸ್ಬೋದು. ಮಾರುಕಟ್ಟೆ ಯಾವ ರೀತಿ ಇದೆ ಅನ್ನುವಂಥದ್ದು, ಅಥವಾ ಫೀಲ್ಡ್ ನಾವು ಭೇಟಿ ಕೊಡ್ತೀವಿ, ಫೀಲ್ಡ್ ಸ್ಟಡಿ ಅಂತ ಹೇಳ್ತೀವಿ, ಅಥವಾ ಕ್ಷೇತ್ರ ಭೇಟಿಯನ್ನು ಕೂಡ ನಾವಿಲ್ಲಿ ಮಾಡ್ಬೋದಾಗಿದೆ. ಪ್ರಾಯೋಗಿಕ ಅನುಭವಕ್ಕಾಗಿ ತರಗತಿಯಲ್ಲಿ ಮಾರುಕಟ್ಟೆಯ ಮಾದರಿ ರಚಿಸುವುದು ಅಥವಾ ಸ್ಥಳೀಯ ಮಾರುಕಟ್ಟೆಗೆ ಭೇಟಿ ನೀಡುವುದು ಉತ್ತಮವಾಗಿರುವಂಥ ಒಂದು ಚಟುವಟಿಕೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪ್ರಾಜೆಕ್ಟ್ ಪದ್ಧತಿಯ ಮುಖ್ಯ ಹಂತಗಳು ಯಾವುವು? ಪರಿಸ್ಥಿತಿ ಕಲ್ಪನೆ, ಯೋಜನೆ, ಅನುಷ್ಠಾನ, ಮೌಲ್ಯಮಾಪನ ಮತ್ತು ವರದಿ ಸಿದ್ಧತೆ, ಪರೀಕ್ಷೆ ಬರೆಯುವುದು ಮಾತ್ರ, ಬಾಯ್ಪಾಠ ಮಾಡುವುದು, ಕೇವಲ ವರದಿ ಬರೆಯುವುದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಅನ್ನುವಂಥ. ಸಮಾಜ ವಿಜ್ಞಾನದಲ್ಲಿ ಪ್ರಾಜೆಕ್ಟ್ ಮೆಥಡ್ ಈ ಮುಖ್ಯವಾಗಿ ಪ್ರಮುಖ 5 ಹಂತಗಳನ್ನು ಒಳಗೊಂಡಿದೆ ನೋಡಿ. ಜಾನ್ವಿಲ್ ಅವರ ಪ್ರಕಾರ ಯೋಜನಾ ಪದ್ಧತಿಯು ಅನುಭವ ಆಧಾರಿತವಾದ ಕಲಿಕೆಯಾಗಿದ್ದು ನಿರ್ದಿಷ್ಟ ಹಂತಗಳಲ್ಲಿ ವ್ಯವಸ್ಥಿತವಾಗಿ ಅದು ಪೂರ್ಣಗೊಳ್ಳುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತೀಯ ಸಮಾಜದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಬೋಧಿಸುವಾಗ ಶಿಕ್ಷಕರ ದೃಷ್ಟಿಕೋನ ಹೇಗಿರಬೇಕು? ವಿವಿಧ ಸಂಸ್ಕೃತಿಗಳ ಪರಸ್ಪರ ಗೌರವ ಮತ್ತು ರಾಷ್ಟ್ರೀಯ ಸಮೈಕ್ಯತೆ ಬೆರೆಯುವುದು, ಭಿನ್ನತೆಗಳನ್ನು ನಿರ್ಲಕ್ಷಿಸುವುದು, ಎಲ್ಲರೂ ಒಂದೇ ಭಾಷೆ ಮಾತನಾಡಬೇಕು ಎನ್ನುವುದು, ಒಂದು ಸಂಸ್ಕೃತಿ ಮಾತ್ರ ಶ್ರೇಷ್ಠ ಎನ್ನುವುದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ನೀವು ಗೆಸ್ ಮಾಡಿರ್ತೀರಿ, ಆಪ್ಷನ್ಸ್ ಎ. ಯಾಕಂದರೆ ವಿವಿಧತೆಯಲ್ಲಿ ಏಕತೆ, ನಾವು ಬೇರೆ ಬೇರೆದರಲ್ಲಿ ಕಂಡ್ರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ನಮ್ಮಲ್ಲಿ ಇದೆ ಅನ್ನುವಂಥ. ಇದರಿಂದ ಶಿಕ್ಷಕರು ಬೇರೆ ಬೇರೆ ಒಂದು ಸಂಸ್ಕೃತಿಗಳನ್ನು ಗೌರವವನ್ನು ಕೊಡಬೇಕು ಮತ್ತು ರಾಷ್ಟ್ರೀಯತೆಯನ್ನು ಮೆರಿಬೇಕು ಅನ್ನುವಂಥದ್ದು. ಭಾರತದ ಬಹುಸಾಂಸ್ಕೃತಿಕ ಹಿನ್ನೆಲೆಯನ್ನು ಗೌರವಿಸುವ ಮತ್ತು ಎಲ್ಲ ಧರ್ಮ ಅಥವಾ ಭಾಷೆಗಳ ಸಮಾನತೆಯನ್ನು ಎತ್ತಿ ಹಿಡಿಯುವ ಧನಾತ್ಮಕ ಮನೋಭಾವ ಇಲ್ಲಿ ಅತ್ಯಗತ್ಯವಾಗಿರುತ್ತದೆ. ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಆಡಿಯೋ ವಿಜುವಲ್ ಸಾಧನಗಳ ಪಾತ್ರವೇನು? ಅಂದರೆ ಆಡಿಯೋ ವಿಜುವಲ್ ಅಂತ ಹೇಳ್ತೀವಿ ನಾವು, ಏನಪ್ಪ ಅಂದರೆ ದೃಕ್ ಶ್ರವಣ ಉಪಕರಣಗಳ ಒಂದು ಉಪಯೋಗವೇನು ಅಥವಾ ಪಾತ್ರವೇನು ಅನ್ನುವಂಥದ್ದು. ಇದು ಒಂದು ಉಪಕರಣಗಳ ದೃಕ್ ಶ್ರವಣ ಉಪಕರಣ ಆಡಿಯೋ ವಿಜುವಲ್ ಏಡ್ಸ್ ಅಂತ ಹೇಳ್ತೇವೆ. ಅಥವಾ ಇದರ ಒಂದು ಪಾತ್ರ ಏನು? ವಿದ್ಯಾರ್ಥಿಗಳನ್ನು ಮಲಗಿಸುವುದು, ಬೋಧನಾ ಸಮಯ ಕಡಿಮೆ ಮಾಡುವುದು, ತರಗತಿಯ ಶಬ್ದ ಹೆಚ್ಚಿಸುವುದು, ಅಮೂರ್ತ ಪರಿಕಲ್ಪನೆಗಳನ್ನು ಮೂರ್ತ ರೂಪದಲ್ಲಿ ಪ್ರದರ್ಶಿಸಿ ಗ್ರಹಿಕೆ ಹೆಚ್ಚಿಸುವುದು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಅಂದರೆ ಯಾವುದೇ ಮಗುವಿಗೆ ಅರ್ಥ ಗೊತ್ತಾಗಲ್ಲ, ಕೆಲವು ಚಿತ್ರಗಳದ್ದು ಫ್ಲ್ಯಾಶ್ ಆಗಲಿಲ್ಲ ಅಂದರೆ ಅವಾಗ ನಾವೇನು ಮಾಡ್ಬೋದು, ಆಡಿಯೋ ವಿಜುವಲ್ಗಳನ್ನು ತಿಳಿಸಿ ಅವುಗಳಿಗೆ ಅರ್ಥವನ್ನು ಮಾಡಿಸ್ಕೊಡುವುದು. ಕಣ್ಣು ಮತ್ತು ಕಿವಿ ಎರಡನ್ನು ಬಳಸಿ ಕಲಿಯುವುದರಿಂದ ಗ್ರಹಿಕ ಸಾಮರ್ಥ್ಯ ಮತ್ತು ಸ್ಮರಣಾ ಶಕ್ತಿ ಗಣನೀಯವಾಗಿ ಹೆಚ್ಚುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಾಗರಿಕ ಶಾಸ್ತ್ರದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬೋಧನೆಯಲ್ಲಿ ಯಾವ ಸಮತೋಲನವಿರಬೇಕು? ಕೇವಲ ಕರ್ತವ್ಯ ಮಾತ್ರ ಮಾಡುವುದು, ಹಕ್ಕು ಮತ್ತು ಕರ್ತವ್ಯಗಳು ಎರಡನ್ನೂ ರದ್ದುಪಡಿಸುವುದು, ಹಕ್ಕುಗಳ ಅನುಭವದಿಂದ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಣೆ, ಕೇವಲ ಹಕ್ಕುಗಳನ್ನು ಮಾತ್ರ ಕೇಳುವುದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ ಸಿ. ಹಕ್ಕುಗಳ ಅನುಭವದೊಂದಿಗೆ ಜವಾಬ್ದಾರಿಯುತವಾದಂಥ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಬೋಧನೆ ಮಾಡಬೇಕು. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದಿಲ್ಲದೆ ಇನ್ನೊಂದರ ಅಸ್ತಿತ್ವ ಇಲ್ಲ ಎಂಬ ಸಮತೋಲಿತ ತಿಳುವಳಿಕೆಯನ್ನು ಮಕ್ಕಳಲ್ಲಿ ನಾವು ನೀಡಬೇಕಾಗಿದೆ. ಭೌಗೋಳಿಕ ಬೋಧನೆಯಲ್ಲಿ ಹವಾಮಾನ ಮತ್ತು ವಾಯುಗುಣಗಳ ನಡುವಿನ ವ್ಯತ್ಯಾಸ ತಿಳಿಸಲು ಯಾವ ವಿಧಾನ ಉತ್ತಮ? ವಾಯುಗುಣ ಮಾತ್ರ ಓದುವುದು, ದೀರ್ಘಕಾಲಿಕ ವಾಯುಗುಣ ಹಾಗೂ ದೈನಂದಿನ ಹವಾಮಾನ, ತುಲನಾತ್ಮಕ ವಿಶ್ಲೇಷಣೆ ಮಾಡುವುದು, ಕೇವಲ ಹವಾಮಾನದ ಚಾರ್ಟ್ ತೋರಿಸುವುದು, ಊಹೆ ಮಾಡುವುದು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಡಿ ಅನ್ನುವಂಥದ್ದು. ದೀರ್ಘಕಾಲಿಕವಾದಂಥ ವಾಯುಗುಣ ಹಾಗೂ ದೈನಂದಿನ ಹವಾಮಾನದ ಒಂದು ಸಮಗ್ರ ವಿಶ್ಲೇಷಣೆಯನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕಾಗಿದೆ. ಹವಾಮಾನವು ಅಲ್ಪಾವಧಿಯ ಬದಲಾವಣೆ ಆದರೆ ವಾಯುಗುಣವು ದೀರ್ಘಕಾಲೀನ ಸರಾಸರಿಯಾಗಿದೆ ಎಂದು
ತುಲನಾತ್ಮಕವಾದಂಥ ಅಧ್ಯಯನದಿಂದ ಸ್ಪಷ್ಟವಾಗಿ ಮಕ್ಕಳಿಗೆ ತಿಳಿಸಿಕೊಡಬೇಕಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸ್ಥಳೀಯ ಇತಿಹಾಸಕ್ಕೆ ಸ್ಥಾನ ನೀಡುವುದರ ಪ್ರಯೋಜನವೇನು? ಲೋಕಲ್ ಹಿಸ್ಟ್ರಿ ಸ್ಥಳೀಯ ರಾಜ್ಯರ ಬಗ್ಗೆ ಮಾತ್ರ ತಿಳಿದು ಪರೀಕ್ಷೆಯನ್ನು ಕಠಿಣಗೊಳಿಸುವುದು, ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಪರಿಸರದೊಂದಿಗೆ ಇತಿಹಾಸ ಜೋಡಿಸಲು ಸುಲಭವಾಗುವುದು, ಪಠ್ಯದ ಗಾತ್ರ ಹೆಚ್ಚಿಸುವುದು. ನೀವೆಲ್ಲ ಸರಿಯಾದ ಉತ್ತರ ಗೆಸ್ ಮಾಡಿರ್ಬೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಪರಿಸರದೊಂದಿಗಿನ ಇತಿಹಾಸವನ್ನು ಜೋಡಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಲೋಕಲ್ ಹಿಸ್ಟ್ರಿ ಸ್ಥಳೀಯ ಪರಿಸರದೊಂದಿಗೆ ಆರಂಭಿಸಿ ಜಾಗತಿಕ ಇತಿಹಾಸಕ್ಕೆ ಸಾಗುವ ಬೋಧನಾ ತತ್ವವು ಕಲಿಕೆಯನ್ನು ಹೆಚ್ಚು ಅರ್ಥಪೂರ್ಣಗೊಳಿಸುತ್ತದೆ. ಅರ್ಥಶಾಸ್ತ್ರದಲ್ಲಿ ಸಂಪನ್ಮೂಲಗಳ ಕೊರತೆ ಎಂಬ ಪರಿಕಲ್ಪನೆ ಏಕೆ ಮುಖ್ಯ? ತೆರಿಗೆ ಕಟ್ಟಲು, ಬ್ಯಾಂಕ್ ವ್ಯವಸ್ಥೆ ತಿಳಿಸಲು, ಹಣ ಕಳೆದುಕೊಳ್ಳುವುದನ್ನು ತಿಳಿಸಲು. ಇದು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಹಾಗೂ ಆಯ್ಕೆ ಮಾಡುವ ಅನಿವಾರ್ಯತೆಗೆ ಆಧಾರವಾಗಿದೆ. ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ ಡಿ. ಸ್ಕ್ಯಾರಿಸಿಟಿ ಅಂದರೆ ಸಂಪನ್ಮೂಲಗಳ ಕೊರತೆ ಅನ್ನೋದು ಯಾವ ರೀತಿಯಾಗಿ ಬೋಧನೆ ಮಾಡ್ಬೋದು ಅಂತ ತಿಳಿಸ್ಲಿಕ್ಕೆ ಮುಖ್ಯವಾಗಿ ನಾವು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಆಯ್ಕೆ ಮಾಡುವ ಅನಿವಾರ್ಯತೆಗೆ ಆಧಾರವಾಗಿದೆ ಅನ್ನುವ ಮೂಲಕ ನಾವಿಲ್ಲಿ ಬೋಧನೆಯನ್ನು ಮಾಡಬೇಕು. ಅನಂತ ಬೇಡಿಕೆಗಳಿಗೆ ಸೀಮಿತ ಸಂಪನ್ಮೂಲಗಳಿರುವುದರಿಂದಲೇ ಆರ್ಥಿಕತೆಯಲ್ಲಿ ಆಯ್ಕೆ ಎಂಬ ಕೇಂದ್ರ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಅನ್ನುವಂಥದ್ದು. ನಮ್ಮಲ್ಲಿರುವ ಅಪರಿಮಿತ ಬಯಕೆಗಳಿಗೆ ಸೀಮಿತ ಸಂಪನ್ಮೂಲಗಳು ಇರ್ತವೆ ಅನ್ನುವಂಥವಾಗ ಆಯ್ಕೆ ಅನ್ನುವಂಥದ್ದು ಒಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ರೂಬ್ರಿಕ್ಸ್ ಬಳಕೆಯ ಮಹತ್ವವೇನು? ಶಿಕ್ಷಕರ ಕೆಲಸ ಕಡಿಮೆ ಮಾಡುವುದು, ತರಗತಿಯಲ್ಲಿ ಶಿಸ್ತು ಕಾಪಾಡುವುದು, ವಿದ್ಯಾರ್ಥಿಗಳಿಗೆ ಅಂಕ ನೀಡಲು ಸ್ಪಷ್ಟ ಮತ್ತು ವಸ್ತುನಿಷ್ಠ ಮಾನದಂಡ ಒದಗಿಸುವುದು, ಪರೀಕ್ಷೆ ರದ್ದುಪಡಿಸುವುದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ರೂಬ್ರಿಕ್ಸನ್ನು ಯಾಕೆ ಬಳಸ್ತೀವಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅಂಕ ನೀಡಲು ಸ್ಪಷ್ಟ ಮತ್ತು ವಸ್ತುನಿಷ್ಠ ಮಾನದಂಡವನ್ನು ಒದಗಿಸಲಿಕ್ಕೆ ನಾವು ಸಮಾಜ ವಿಜ್ಞಾನದಲ್ಲಿ ರೂಬ್ರಿಕ್ಸ್ ಅನ್ನು ಬಳಕೆ ಮಾಡ್ತೀವಿ ನೋಡಿ. ರೂಬ್ರಿಕ್ಸ್ ಎನ್ನುವುದು ಕಾರ್ಯಕ್ಷಮತೆ ಅಥವಾ ಪ್ರಬಂಧಗಳನ್ನು ಮೌಲ್ಯಮಾಪನ ಮಾಡಲು ಮುಂಚಿತವಾಗಿ ನಿಗದಿಪಡಿಸಿದ ಸ್ಪಷ್ಟ ಮಾನದಂಡಗಳ ಒಂದು ಪಟ್ಟಿಯಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಇತಿಹಾಸ ಬೋಧನೆಯಲ್ಲಿ ಸಮಕಾಲೀನ ದೃಷ್ಟಿಕೋನ ಅಂದರೆ ಏನು? ಹಳೆಯ ಕಾಲದಲ್ಲೇ ಬದುಕುವುದು, ಇಂದಿನ ರಾಜಕಾರಣಿಗಳ ಬಗ್ಗೆ ಮಾತ್ರ ಓದುವುದು, ಭೂತಕಾಲದ ಘಟನೆಗಳನ್ನು ಹಿಂದಿನ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಬೆಳಕಿನಲ್ಲಿ ಮೌಲ್ಯಮಾಪನ ಮಾಡುವುದು, ಭವಿಷ್ಯವನ್ನು ಊಹಿಸುವುದೇ ಆಗಿದೆ ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ. ಭೂತಕಾಲದ ಘಟನೆಗಳನ್ನು ಇಂದಿನ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಬೆಳಕಿನಲ್ಲಿ ಮೌಲ್ಯಮಾಪನ ಮಾಡುವುದೇ ಸಮಕಾಲೀನ ದೃಷ್ಟಿಕೋನ, ಕಂಟೆಂಪ್ರರಿ ಪರ್ಸ್ಪೆಕ್ಟಿವ್ ಆಗಿದೆ. ಹಳೆಯ ಘಟನೆಗಳನ್ನು ಯಥಾವತ್ತಾಗಿ ಒಪ್ಪಿಕೊಳ್ಳದೆ ಇಂದಿನ ಮಾನವ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಅವನ್ನು ವಿಮರ್ಶಿಸುವುದು ಆಗಿದೆ. ಸಮಾಜ ವಿಜ್ಞಾನ ಶಿಕ್ಷಕನಿಗೆ ಇರಬೇಕಾದ ಅತ್ಯಂತ ಪ್ರಮುಖ ವೃತ್ತಿಪರ ಗುಣಲಕ್ಷಣ ಯಾವುದು? ವಸ್ತುನಿಷ್ಠತೆ ಅಥವಾ ಆಬ್ಜೆಕ್ಟಿವಿಟಿ, ವಿಶಾಲ ಮನೋಭಾವ ಮತ್ತು ನಿರಂತರ ಕಲಿಕಾಸಕ್ತಿ, ಕಟ್ಟುನಿಟ್ಟಾದ ಕೋಪ, ಕೇವಲ ಪಠ್ಯದ ಜ್ಞಾನ, ವಿದ್ಯಾರ್ಥಿಗಳನ್ನು ಶಿಕ್ಷಿಸುವ ಗುಣ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಸಿ. ಯಾಕಪ್ಪ ಅಂದರೆ ಆತ ವಸ್ತುನಿಷ್ಠತೆಯಿಂದ ಇರಬೇಕು, ಆಬ್ಜೆಕ್ಟಿವಿಟಿ ತನ್ನ ವಿಷಯದಲ್ಲಿ ಅಪಾರವಾದ ಜ್ಞಾನವನ್ನು ಹೊಂದಿರಬೇಕು ಮತ್ತು ವಿಶಾಲ ಮನೋಭಾವವನ್ನು ಒಳಗೊಂಡಿರಬೇಕು ಮತ್ತು ನಿರಂತರವಾಗಿ ಆತ ಹೊಸದನ್ನು ಕಲಿತಾ ಇರಬೇಕು ಅನ್ನುವಂಥದ್ದು. ಇದು ಮುಖ್ಯವಾಗಿ ಸಮಾಜ ವಿಜ್ಞಾನ ಶಿಕ್ಷಕನಲ್ಲಿರಬೇಕಾದಂಥ ಮುಖ್ಯ ಗುಣಗಳಾಗಿದ್ದಾವೆ. ಸಮಾಜ ವಿಜ್ಞಾನ ಶಿಕ್ಷಕನು ಕೇವಲ ಯಾವುದೇ ಪಕ್ಷಪಾತವಿಲ್ಲದೆ ವಸ್ತುನಿಷ್ಠತೆಯಿಂದ ಕೂಡಿರಬೇಕು, ಘಟನೆಗಳನ್ನು ವಿಶ್ಲೇಷಿಸುವ ಮತ್ತು ಸಮಾಜದ ಬದಲಾವಣೆಗೆ ತೆರೆದುಕೊಳ್ಳುವ ಗುಣವನ್ನು ಹೊಂದಿರಬೇಕು ಅನ್ನುವಂಥ. ಇಷ್ಟ ಆಗಿತ್ತು ನೋಡಿ ಪ್ರಮುಖ 30 ಪ್ರಶ್ನೆಗಳ ಒಂದು ವಿಡಿಯೋ ಅನ್ನುವಂಥದ್ದು ತರಗತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.